ಹಲೋ ನಮಸ್ಕಾರ ಎಲ್ಲರಿಗೂ. ರೇಷನ್ ಕಾರ್ಡ್ ಇದ್ದಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಸೊ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಈ 4 ವಸ್ತುಗಳು ಸಿಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ 4 ವಸ್ತುಗಳು ಅಂದ ತಕ್ಷಣ ನಮಗೆಲ್ಲರೂ ಕೂಡ ಗೊತ್ತಾಗಿರುತ್ತೆ, ಅದು ಇಂದಿರಾ ಕಿಟ್ ಅಂತೇಳಿ. ಸೊ ಅದು ಯಾವಾಗಿಂದ ಜಾರಿಗೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದರ ಜೊತೆ ಬಂದುಬಿಟ್ಟು ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಯನ್ನು ಹಾಕಬೇಕು ಅನ್ನೋವಂಥವ್ರಿಗೆ ಕೂಡ ಇಲ್ಲಿ ಸರ್ಕಾರದವರು ಕೆಲವೊಂದು ಅಪ್ಡೇಟ್ಗಳನ್ನ ತಿಳಿಸಿದ್ದಾರೆ. ಅದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೇಷನ್ ಕಾರ್ಡ್ ಹೊಂದಿರೋವಂಥವ್ರಿಗೆ ಈ 4 ವಸ್ತುಗಳು ಉಚಿತ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ 4 ವಸ್ತುಗಳು ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅದು ಇಂದಿರಾ ಕಿಟ್ ಅಂತ ಹೇಳಿ. ಸೊ ಇಂದಿರಾ ಕಿಟ್ ಬಗ್ಗೆ ಕೂಡ ಕಳೆದ ಬಾರಿ ವಿಡಿಯೋಗಳಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೆ. ಸೊ ಇಂದಿರಾ ಕಿಟ್ ಯಾವ ಥರ ಜಾರಿಗೆ ಆಗ್ತಿದೆ, ಏನಕ್ಕೆ ಜಾರಿಗೆ ಆಗ್ತಾ ಇದೆ, ಆ್ಯಂಡ್ ಏನೆಲ್ಲ ಸಾಮಗ್ರಿಗಳು ಅದರಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ. ಆ್ಯಂಡ್ ಹೊಸದಾಗಿ ಯಾರಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಅವರಿಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣದಿಂದ ಕೆಲವೊಂದು ವಿಚಾರಗಳನ್ನ ಹೇಳ್ತಿದ್ದೀನಿ ಅಷ್ಟೇ. ಸೊ ಇಂದಿರಾ ಕಿಟ್ ಜಾರಿಗೆ ಬಂದಿರೋಂಥದ್ದು ಈ ಜಾರಿಗೆ ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ ಆಗಿಬಿಟ್ಟು ಎಲ್ಲದೂ ಕೂಡ ಪ್ರಿಪ್ರೇಷನ್ ಆಗಿ ಜಾರಿಗೆ ಕೂಡ ತರ್ತಾ ಇದ್ದಾರೆ ಸರ್ಕಾರದವರು. ಸೊ ಈ ಒಂದು ಇಂದಿರಾ ಕಿಟ್ಟಲ್ಲಿ ಬಂದುಬಿಟ್ಟು ಏನೇನು ಇರುತ್ತೆ ಅಂಥೇಳಿ ಮೊದಲನೇದಾಗಿ ನೋಡೋದಾದರೆ, ಸೊ ಈ ಒಂದು ಇಂದಿರಾ ಕಿಟ್ಟಲ್ಲಿ ಬಂದುಬಿಟ್ಟು ಅಕ್ಕಿ, ಬೇಳೆ, ಎಣ್ಣೆ, ಉಪ್ಪು, ಸೊ ಈ 4 ಸಾಮಗ್ರಿಗಳು ಇರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ನಿಮಗೆ ಕೂಡ ಯಾವಾಗ ಜಾರಿಗೆ ಬರುತ್ತೆ ಅಂಥೇಳಿ ಸಾಕಷ್ಟು ಜನ ಕೂಡ ಕಾಯ್ತಾ ಇದ್ರಿ. ಸೊ ಯಾವಾಗಪ್ಪ ಜಾರಿಗೆ ಬರುತ್ತೆ ಇಂದಿರಾ ಕಿಟ್ ಅಂತಂದರೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಪ್ರಿಪ್ರೇಷನ್ಸ್ ಕೂಡ ಆಗಿ ಎಲ್ಲ ಚರ್ಚೆಗಳು ಕೂಡ ಆಗಿ ಇದನ್ನು ಜಾರಿಗೆ ತರಬೇಕು ಅನ್ನೋದು ಕೂಡ ನಿರ್ಧಾರ ಕೂಡ ಆಗಿ ಇದು ಯಾವಾಗ ಕರೆಕ್ಟ್ ಡೇಟ್ಗೆ ಏನೋ ರಿಲೀಸ್ ಮಾಡ್ತಾರೆ ಅಂದರೆ ಕರೆಕ್ಟ್ ಡೇಟ್ಗೆ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಫೈನಲ್ ಡೇಟ್ನ ಅವರು ಅನೌನ್ಸ್ ಮಾಡ್ತಾರೆ. ಸೊ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಆಗಿದೆ, ಅವರು ಡೇಟ್ ಅನೌನ್ಸ್ ಮಾಡೋದು ಒಂದೇ ಬಾಕಿ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಆ ಒಂದು ಡೇಟ್ ಯಾವಾಗ ಅಂತ ನನಗೆ ಗೊತ್ತಾಗಿದ್ದ ತಕ್ಷಣ ಖಂಡಿತವಾಗ್ಲೂ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಯಾವಾಗ ಬಿಡುಗಡೆ ಆಗುತ್ತೆ ಆ್ಯಂಡ್ ಯಾವಾಗಿಂದ ಜಾರಿಗೆ ಆಗುತ್ತೆ ಅಂತೇಳಿ. ಸೊ ಇದ್ರ ಬಗ್ಗೆ ಎಲ್ಲ ಒಂದು ಡಿಸ್ಕಷನ್ಸ್ ಎಲ್ಲ ಆಗಿ ಇದು ಏನು ಜಾರಿಗೆ ಬರೋದು ಒಂದೇ ಬಾಕಿ ಇದೆ ಅಂತಲೇ ಹೇಳ್ಬೋದು. ಸೊ ಕಳೆದ ಬಾರಿ ಅಂದರೆ ಈ ತುಂಬ ದಿನಗಳಿಂದ ಇದು ಚರ್ಚೆ ಆಗ್ತಾ ಇತ್ತು ಅಷ್ಟೇ, ಬಟ್ ಇನ್ನೂ ಕೂಡ ಜಾರಿಗೆ ತರಬೇಕು ಅನ್ನೋದು ಸರ್ಕಾರದ ತಲೆಯಲ್ಲಿ ಇರಲಿಲ್ಲ. ಬಟ್ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು. ಆ್ಯಂಡ್ ಈಗ ಸರ್ಕಾರದವರು ಒಂದು ಕನ್ಕ್ಲೂಷನ್ನ ಕೊಟ್ಟಿದ್ದಾರೆ. ಫೈನಲ್ ರಿಸಲ್ಟ್ ಬಂದುಬಿಟ್ಟು ಇದಕ್ಕೆ ಜಾರಿಗೆ ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ಸರ್ಕಾರದವರು ನಿರ್ಧಾರ ಮಾಡಿರುವಂಥದ್ದು. ಅದು ಯಾವಾಗ ಜಾರಿಗೆ ಬರುತ್ತೆ ಅಂದರೆ ಯಾವ ಒಂದು ಡೇಟ್ಗೆ ನಿಮಗೆ ವಿತರಣೆ ಆಗುತ್ತೆ ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಅದನ್ನು ಕಡ್ಡಾಯವಾಗಿ ನಾವು ಜಾರಿಗೆ ತರಲೇಬೇಕು ಅಂತ ಹೇಳಿ ಇಲ್ಲಿ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು. ಸೊ ಇದಿಷ್ಟು ಇಂದಿರಾ ಕಿಟ್ ಬಗ್ಗೆ ಸಿಕ್ಕಿರುವಂಥ ಲೇಟೆಸ್ಟ್ ಅಪ್ಡೇಟ್ಸು. ಆ್ಯಂಡ್ ಇನ್ನು ರೇಷನ್ ಕಾರ್ಡ್ ಬಗ್ಗೆ ಮಾತಾಡಿದ್ರೆ, ಸೊ BPL ಕಾರ್ಡ್ ಹೊಂದಿರುವಂಥವ್ರು ಜೊತೆಗೆ APL ಕಾರ್ಡ್ ಹೊಂದಿರುವಂಥವ್ರೆಲ್ಲರೂ ಕೂಡ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಹೊಸದಾಗಿ ರೇಷನ್ ಕಾರ್ಡ್ನ ಅರ್ಜಿ ಹಾಕಬೇಕು ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಮಾಡ್ಕೋಬೇಕು ಅಂದ್ಕೊಳ್ಳೋವಂಥವ್ರಿಗೆ ಸರ್ಕಾರದವರು ಈಗ ಅಂದರೆ ಅರ್ಜಿ ಸಲ್ಲಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅಥವಾ ಫೋನ್ ನಂಬರ್ ಏನಾರ ಚೇಂಜ್ ಮಾಡಬೇಕು ಅಥವಾ ಹೊಸದಾಗಿ ಹೆಸರನ್ನ ಆ್ಯಡ್ ಮಾಡಬೇಕು ಅಥವಾ ಹೊಸದಾಗಿ ಹೆಸರನ್ನ ತೆಗಿಬೇಕು ಅಥವಾ ಏನೋ ಒಂದು ಇದರದ್ದು ಏನೇ ಒಂದು ಅಪ್ಡೇಟ್ಗಳಿದ್ರೂ ಕೂಡ ಅದನ್ನು ಆದಷ್ಟು ಬೇಗ ಮಾಡ್ಕೊಳ್ಳೋದಕ್ಕೆ ಸರ್ಕಾರದವರು ಅರ್ಜಿ ಸಲ್ಲಿಕೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ನೀವು ಅದರದ್ದೇ ಆದ ವೆಬ್ಸೈಟಲ್ಲಿ ಆನ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಇಲ್ಲ ನಮಗೆ ಆನ್ಲೈನಲ್ಲಿ ಗೊತ್ತಾಗಲ್ಲ, ನಾವು ಆಫ್ಲೈನಲ್ಲೇ ಮಾಡ್ಕೊಳ್ತೀವಿ ಅಂತಂದರೆ ನೀವು ಗ್ರಾಮ 1 ಹೋಗೋದು ಅಥವಾ ಕರ್ನಾಟಕ 1 ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಹೊಸದಾಗಿ ರೇಷನ್ ಕಾರ್ಡ್ ಯಾರಾದರೂ ಮಾಡಿಸ್ಕೋಬೇಕು ಅಂದ್ಕೊಳ್ಳೋಂಥವ್ರು ಎಲ್ಲರೂ ಕೂಡ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. 2026ನೇ ಇಸ್ವಿಲಿ ಅಂದರೆ ಇವಾಗ ಈ ವರ್ಷದಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತಾ ಇರೋದ್ರಿಂದ ಸೊ ಇದಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಮುಂದಿನ ತಿಂಗಳವರೆಗೂ ಕೂಡ ಟೈಮ್ ಇದೆ. ಸೊ ಇದಕ್ಕೆ ಕಡ್ಡಾಯವಂದರೆ ಮುಂದಿನ ತಿಂಗಳು ಅಂದರೆ ಮುಂದಿನ ತಿಂಗಳವರೆಗೂ ಕೂಡ ಟೈಮ್ ಇರುವಂಥದ್ದು. ಸೊ ನಿಮಗೆ ಯಾರಿಗಾದ್ರೂ ಮಾಡಿಸ್ಬೇಕು ಅಂದ್ಕೊಳ್ಳೋರಿದ್ರೆ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಸೊ ನಿಮಗೆ ಆದಷ್ಟು ಬೇಗ ಮಾಡಿಸ್ಕೊಂಡ್ರೆ ಆದಷ್ಟು ಬೇಗ ಕೂಡ ಬರುತ್ತೆ. ಯಾಕೆಂದರೆ ನೀವು ಯಾವಾಗ ಮಾಡಿಸಿರ್ತೀರೋ ಅವತ್ತಿನ ಅರ್ಜಿ ಯಾವಾಗ ಸಲ್ಲಿಸಿರ್ತೀರೋ ಆವಾಗಿಂದ ಒಂದು 15ರಿಂದ 30 ದಿನಗಳ ಕಾಲ ಬೇಕಾಗುತ್ತೆ ನಿಮಗೆ ರೇಷನ್ ಕಾರ್ಡ್ ಬರೋದಕ್ಕೆ. ಸೊ ಹಾಗಿಬಿಟ್ಟು ಎಷ್ಟು ಬೇಗ ಮಾಡಿಸ್ಕೊಳ್ತೀರೋ ಅಷ್ಟು ಬೇಗ ನಿಮಗೆ ರೇಷನ್ ಕಾರ್ಡ್ ಸಿಗೋವಂಥದ್ದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.